ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. 1980ರ ದಶಕದಲ್ಲಿ ಲಿಬರೇಷನ್ ಆಫ್ ತಮಿಳ್ ಟೈಗರ್ಸ್ ಈಳಂ ಅಂದರೆ LTTE ಉಗ್ರಗಾಮಿಗಳ ಹಾವಳಿ ಹೆಚ್ಚಾಗಿತ್ತು. ತಮಿಳು ಹುಲಿಗಳು ಶ್ರೀಲಂಕಾದಿಂದ ಪ್ರತ್ಯೇಕವಾಗಿ ಉತ್ತರ ತಾಯ್ನಾಡನ್ನು ಸ್ಥಾಪಿಸಲು ಸಶಸ್ತ್ರ ಹೋರಾಟ ಆರಂಭಿಸಿದ್ದರು. ಈ ಹಿಂಸಾತ್ಮಕ ಹೋರಾಟವನ್ನು ಮುಂದುವರೆಸಿ 1987ರ ಸಮಯದಲ್ಲಿ ಉತ್ತರ ಶ್ರೀಲಂಕಾದ ಜಾಫ್ನಾ ನಗರವನ್ನು ತನ್ನ ವಶಕ್ಕೆ ಪಡೆಯಲು ತೀವ್ರ ಹಾಗೂ ಕ್ರೂರ ಹೋರಾಟವನ್ನು ನಡೆಸಿತು. ಈ ಸಂಘರ್ಷವನ್ನು ಹತ್ತಿಕ್ಕಲು ಶ್ರೀಲಂಕಾ ಸೈನ್ಯ ತನ್ನಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡರೂ LTTE ಅವರ ಸುಧಾರಿತ ಸ್ಫೋಟಕ ಹಾಗೂ ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಯ ಹೊಡೆತಗಳನ್ನು ತಡೆದುಕೊಳ್ಳಲಾಗದೆ ವಿಫಲವಾಗಿ ಕೊನೆಯಲ್ಲಿ ಭಾರತದ ನೆರವನ್ನು ಕೋರಿತು. ಆಗ ನವದೆಹಲಿಯ ಆದೇಶದಂತೆ ಹೆಚ್ಚಿನ ಸೈನ್ಯವನ್ನು ಶ್ರೀಲಂಕಾದಲ್ಲಿ ನಿಯೋಜಿಸಲಾಯಿತು. ತಮಿಳು ಟೈಗರ್ಗಳು ಸಾರ್ವಜನಿಕರೊಂದಿಗೆ ಬೆರೆತು ಕ್ಲಾಸಿಕ್ ಗೆರಿಲ್ಲಾ ತಂತ್ರಗಳನ್ನು ರೂಪಿಸಿ ಭಾರತೀಯ ಸೈನ್ಯಕ್ಕೆ ಕಠಿಣ ಪ್ರತಿರೋಧವನ್ನು ತೋರಿದರು. ಅಂತಿಮವಾಗಿ 2 ವಾರಗಳ ಹೋರಾಟವನ್ನು ನಡೆಸಿ ಭಾರತೀಯ ನೌಕಾಪಡೆಯು ಒಂದು ವಿಶೇಷ ತಂಡವನ್ನು ನಿಯೋಜಿಸಿತು. ನಂತರ ಈ ವಿಶೇಷ ತಂಡವು 25 kgಯ ಯುದ್ಧ ಹೊರೆಯನ್ನು ಹೊತ್ತುಕೊಂಡು 12 ಕಿಲೋಮೀಟರ್ಗಳನ್ನು ಈಜಿ LTTEಯ ವಶದಲ್ಲಿರುವ ಬಂದರಿನ ಸುತ್ತಲೂ ಗುಪ್ತವಾಗಿ ಸ್ಫೋಟಕಗಳನ್ನು ಸಿಡಿಸಿ ಧ್ವಂಸಗೊಳಿಸಿದರು. ಅಲ್ಲದೆ ಉಗ್ರಗಾಮಿಗಳು ಗುಂಡಿನ ಸುರಿಮಳೆಗೈದರೂ ಪ್ರತಿದಾಳಿ ನಡೆಸಿ ಯಾವುದೇ ಸಾವು ನೋವು ಇಲ್ಲದೆ ಎಲ್ಲ ಉಗ್ರಗಾಮಿಗಳನ್ನು ಬಗ್ಗು ಬಡಿದು ಉತ್ತರ ಶ್ರೀಲಂಕಾದ ಸುತ್ತಲೂ 300 ಮೈಲುಗಳ ದಿಗ್ಬಂಧನವನ್ನು ಸಾಧಿಸಿ ಜಾಫ್ನಾ ಹಾಗೂ ಇತರ ಪ್ರಮುಖ ನಗರಗಳನ್ನು ವಶಪಡಿಸಿಕೊಂಡು ಶ್ರೀಲಂಕಾ ಸೇನೆಗೆ ಹಸ್ತಾಂತರಿಸಿತು. ಈ ಮಹತ್ ಸಾಧನೆಗಾಗಿ ಭಾರತ ಸರ್ಕಾರವು ಈ ವಿಶೇಷ ಕಾರ್ಯಪಡೆಗೆ ಮಹಾವೀರ ಚಕ್ರವನ್ನು ಘೋಷಿಸಿತು. ಹಾಗಾದರೆ ಸಾಮಾನ್ಯ ಸೇನೆಗೆ ಕಷ್ಟವಾಗುವಂತಹ ಇಂತಹ ಕಾರ್ಯಾಚರಣೆಗಳನ್ನು ಸುಲಲಿತವಾಗಿ ಸುಲಭವಾಗಿ ಮಾಡಿ ಮುಗಿಸುವ ನೌಕಾಪಡೆಯ ವಿಶೇಷ ತಂಡ, ಜಗತ್ತಿನಲ್ಲೇ ಅತ್ಯಂತ ಭಯಂಕರವಾದ ಕಮಾಂಡೋಗಳಿರುವ MCF ಎಂದು ಕರೆಯಲಾಗುವ ಮರೈನ್ ಕಮಾಂಡೋ ಫೋರ್ಸ್ ಅಂದರೆ ಮಾರ್ಕೋಸ್. ಮಾರ್ಕೋಸ್ ಎಲ್ಲ ರೀತಿಯ ಭೂಪ್ರದೇಶಗಳಲ್ಲೂ ಹೋರಾಡುವ ಚಾಕಚಕ್ಯತೆಯನ್ನು ಬಲ್ಲವರಾದರೂ ಸಮುದ್ರದ ಕದನದಲ್ಲಿ ಇವರಿಗೆ ಸರಿಸಾಟಿಯಾಗಿ ನಿಲ್ಲುವವರೇ ಇಲ್ಲ. ಹಾಗಾಗಿ ಇವರಿಗೆ ಕ್ರೊಕೊಡೈಲ್ ಆರ್ಮಿ ಎಂದು ಸಹ ಕರೆಯುತ್ತಾರೆ. ಅಮೆರಿಕದ ಸೀಲ್ ಹಾಗೂ ಬ್ರಿಟಿಷ್ನ ಸಾಸ್ ಕಮಾಂಡೋಗಳಿಗೆ ಸರಿಸಮವಾಗಿ ನಿಲ್ಲುವ ಜಗತ್ತಿನ ಏಕೈಕ ಫೋರ್ಸ್ ಎಂದರೆ ಅದೇ ನಮ್ಮ ಮಾರ್ಕೋಸ್ಗಳು. ರಷ್ಯಾ, ಇಸ್ರೇಲ್, ಫ್ರಾನ್ಸ್, ಜರ್ಮನಿಯವರಿಗಿಂತ ಭಾರತದ ಮಾರ್ಕೋಸ್ ಕಮಾಂಡ್ಗಳು ಅತ್ಯಂತ ಶಕ್ತಿಶಾಲಿ ಹಾಗೂ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಪಾಶ್ಚಿಮಾತ್ಯ ದೇಶಗಳೇ ಹೊಗಳಿವೆ. ಈ ಕಮಾಂಡೋಗಳು ಕಠಿಣ ತರಬೇತಿಯನ್ನು ಪಡೆದು ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಬಲ್ಲ ಚತುರತೆಯನ್ನು ಹೊಂದಿರುತ್ತಾರೆ. ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಮಾರ್ಕೋಸ್ಗಳನ್ನು ವಿಶ್ವದ ಅತ್ಯಂತ ಡೆಡ್ಲಿಯಸ್ಟ್ ಫೋರ್ಸ್ ಎಂದು ಹೇಳಲು ಅನೇಕ ಕಾರಣಗಳಿವೆ. ಅಂತಹ ಸಾಧನೆಗಳನ್ನು ಒಂದಾಗಿ ನಾವು ನೋಡುತ್ತಾ ಹೋಗುವುದಾದರೆ 1987ರ ಸ್ಥಾಪನೆಯಾದ ಈ ತಂಡವು ದೇಶಕ್ಕೆ ಸಂಬಂಧಿಸಿದ 10 ಹಲವು ರಕ್ಷಣಾ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಕಾಲಕಾಲಕ್ಕೆ ತಕ್ಕಂತೆ ತನ್ನ ಪಡೆಯನ್ನು ಅಪ್ಡೇಟ್ ಮಾಡುತ್ತಾ ಜಗತ್ತಿನ ಯಾವುದೇ ಭಾಗದಲ್ಲಾದರೂ ಎಂತಹ ಕಠಿಣ ಪರಿಸ್ಥಿತಿಯನ್ನೂ ಸಹ ಎದುರಿಸಲು ಸದಾ ಸನ್ನದ್ಧವಾಗಿರುತ್ತದೆ. ಅಮೆರಿಕದಂತಹ ದೇಶಗಳೇ ಭಾರತದ ಮಾರ್ಕೋಸ್ ಪಡೆಯನ್ನು ಹಾಡಿ ಹೊಗಳಿವೆ. ಸಮುದ್ರದಲ್ಲಿ, ಗಾಳಿಯಲ್ಲಿ, ಭೂಮಿಯಲ್ಲಿ ತನ್ನ ಅಪ್ರತಿಮ ಸಾಮರ್ಥ್ಯ, ಅನುಭವ ಮತ್ತು ವೃತ್ತಿಪರತೆಯಿಂದ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದೆ. ಪ್ರಪಂಚದಾದ್ಯಂತ ಇರುವ ವಿಶೇಷ ಪಡೆಯವರೊಂದಿಗೆ ಸೇರಿ 10 ಹಲವು ಬಾರಿ ಜಾಯಿಂಟ್ ಆಪರೇಷನ್ಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. 1988ರಲ್ಲಿ ಮಾಲ್ಡೀವ್ಸ್ನ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕೆಡವಲು ಅಲ್ಲಿನ ವಿರೋಧಿಗಳು ದಂಗೆ ಎದ್ದು ಉಗ್ರಗಾಮಿಗಳ ಜೊತೆ ಕೈಜೋಡಿಸಿ ಅಲ್ಲಿನ ಅಧ್ಯಕ್ಷ ಮೌಮೂನ್ ಅಬ್ದುಲ್ ಗಯೂಮ್ ಸಹಿತ 23 ಒತ್ತೆಯಾಳುಗಳೊಂದಿಗೆ
ಸಮುದ್ರದಲ್ಲಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಆಗ ವಿಶೇಷ ಆದೇಶದ ಮೇಲೆ INS ಗೋದಾವರಿ ಹಡಗಿನ ಮೂಲಕ ಹಿಂಬಾಲಿಸಿ ಜಲ ಅಂತರ್ಗಾಮಿಗಳನ್ನು ಬಳಸಿಕೊಂಡು ಎಲ್ಲ ಉಗ್ರಗಾಮಿಗಳನ್ನು ಶರಣಾಗುವಂತೆ ಮಾಡಲಾಯಿತು. ಅಲ್ಲದೆ ಮಾಲ್ಡೀವ್ಸ್ನ ಸರ್ಕಾರವನ್ನು ಗಂಡಾಂತರದಿಂದ ಪಾರು ಮಾಡಿತು. ಕಾಶ್ಮೀರದಲ್ಲಿರುವ ಝೀಲಂ ನದಿ ಹಾಗೂ ಉಲಾರ್ ಸರೋವರವನ್ನು ಬಳಸಿ ಅನೇಕ ಉಗ್ರಗಾಮಿಗಳು ಶ್ರೀನಗರವನ್ನು ತಲುಪಲು ಬಳಸುತ್ತಿದ್ದರು. 1995 ನಂತರ ಇಲ್ಲಿ ಮಾರ್ಕೋಸ್ ತಂಡವನ್ನು ನಿಯೋಜಿಸಲಾಯಿತು. ಆ ನಂತರ ಉಗ್ರಗಾಮಿಗಳ ಚಟುವಟಿಕೆ ಸಂಪೂರ್ಣವಾಗಿ ನಿಂತಿದೆ. ಮಾರ್ಕೋಸ್ ಕಮಾಂಡೋಗಳು ಕಾಶ್ಮೀರಿ ಸೂಟನ್ನು ಧರಿಸಿ ಸಾಮಾನ್ಯ ನಾಗರಿಕರಂತೆ ಇದ್ದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ. ಆಪರೇಷನ್ ರಕ್ಷಕ್ ಎಂದು ಕರೆಯಲಾಗುವ ಹೋರಾಟದಲ್ಲಿ ಶಸ್ತ್ರಸಜ್ಜಿತ ಉಗ್ರಗಾಮಿಗಳನ್ನು ಹೊಡೆದುರುಳಿಸುವ ಕಾರ್ಯಾಚರಣೆಗಳನ್ನು ಸಹ ಮಾಡಿದೆ. ಈಗಲೂ ಸಹ ಮಾರ್ಕೋಸ್ಗಳು ಈ ನದಿಗಳ ಮೂಲಕ ಪಾಕಿಸ್ತಾನದ ಉಗ್ರರು ಶಾಶ್ವತವಾಗಿ ನುಸುಳದಂತೆ ನೋಡಿಕೊಳ್ಳುತ್ತಿದ್ದಾರೆ. ಇದಲ್ಲದೆ 1999 ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮಾರ್ಕೋಸ್ ಭಾರತೀಯ ಸೇನೆಯೊಂದಿಗೆ ಭಾಗಿಯಾಗಿ ವಿಜಯ ಪತಾಕೆಯನ್ನು ಹಾರಿಸಲು ಪ್ರಮುಖ ಪಾತ್ರವನ್ನು ವಹಿಸಿತ್ತು. 2015 ಯುದ್ಧ ಪೀಡಿತ ಯೆಮನ್ನಿಂದ ಸಾವಿರಾರು ಭಾರತೀಯ ಹಾಗೂ ವಿದೇಶಿ ನಾಗರಿಕರನ್ನು ರಕ್ಷಿಸಲು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ನವೆಂಬರ್ 26, 2008 ನಡೆದ ಮುಂಬೈ ತಾಜ್ ಹೋಟೆಲ್ ಮೇಲಿನ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ಮಾರ್ಕೋಸ್ ಪಡೆಯನ್ನು ಬಳಸಿಕೊಂಡು ಎಲ್ಲ ಉಗ್ರರ ದಮನ ಮಾಡಲಾಗಿತ್ತು. ಇದಲ್ಲದೆ ಅಡೇನ್ ಕೊಲ್ಲಿಯಲ್ಲಿ 2008 ಭಾರತದ ವಾಣಿಜ್ಯ ಹಡಗು MV ಜಗ್ ವಶಪಡಿಸಿಕೊಳ್ಳಲು ಕಡಲ್ಗಳ್ಳರು ಮಾಡಿದ ಪ್ರಯತ್ನವನ್ನು ವಿಫಲಗೊಳಿಸಿದ್ದು, ಸೋಮಾಲಿಯಾ ಕರಾವಳಿಯಲ್ಲಿ MV ಗಿಬೆ ಎಂಬ ಹಡಗನ್ನು ಅಪಹರಿಸುವ ಪ್ರಯತ್ನವನ್ನು ಭಾರತೀಯ ಯುದ್ಧನೌಕೆ INS ಮೈಸೂರನ್ನು ಬಳಸಿ ವಿಫಲಗೊಳಿಸಿ 23 ಕಡಲ್ಗಳ್ಳರನ್ನು ಬಂಧಿಸಿದ್ದು ಒಂದು ರಣವಿಕ್ರಮವೇ ಸರಿ. 2013 ಅರೇಬಿಯನ್ ಸಮುದ್ರದಲ್ಲಿ ದಾರಿ ತಪ್ಪಿದ ಇರಾನಿನ ಸರಕು ಸಾಗಾಣಿಕೆ ಹಡಗನ್ನು ಪತ್ತೆ ಹಚ್ಚಿ ನಮ್ಮ ಮಾರ್ಕೋಸ್ ಕಮಾಂಡೋಗಳು ಅಪಹರಣಕಾರರನ್ನು ಬಂಧಿಸಿ ಅದರಲ್ಲಿದ್ದ ಶಸ್ತ್ರಾಸ್ತ್ರಗಳು ಹಾಗೂ ಕಳ್ಳ ಸಾಗಣೆ ಮಾಡುತ್ತಿದ್ದ ನಿಷಿದ್ಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಅಲ್ಲದೆ 2017 ಹಾಗೂ 2018 ಹಲವು ಕಾರ್ಯಾಚರಣೆಗಳಲ್ಲಿ ಕಡಲ್ಗಳ್ಳರಿಂದ ಹಡಗುಗಳನ್ನು ರಕ್ಷಿಸಲಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ 2020 ಪೂರ್ವ ಲಡಾಖ್ನಲ್ಲಿ ಚೀನಾವು ಮಾರ್ಷಲ್ ಆರ್ಟ್ಸ್ನಲ್ಲಿ ನುರಿತ ತನ್ನ ಸೈನಿಕರನ್ನು ಗಡಿಯಲ್ಲಿ ನೇಮಿಸಿತ್ತು. ಭಾರತೀಯ ಸೈನ್ಯವೂ ಸಹ ಶಸ್ತ್ರಾಸ್ತ್ರಗಳನ್ನು ಬಳಸದೆ ವಿರೋಧಿಗಳನ್ನು ಮಟ್ಟ ಹಾಕಬೇಕಾಗಿತ್ತು. ಆಗ ಚೀನಾದ ಸೈನಿಕರ ವಿರುದ್ಧ ಮಾರ್ಕೋಸ್ನ ಕಮಾಂಡೋಗಳನ್ನು ನೇಮಿಸಿ ಚೀನಾಕ್ಕೆ ಮುಷ್ಟಿ ಯುದ್ಧದಲ್ಲೇ ಪ್ರಬಲ ಟಕ್ಕರ್ ಕೊಟ್ಟಿತ್ತು. ಇತ್ತೀಚೆಗೆ ಅಂದರೆ 2024 ಜನವರಿ 5 ಅರೇಬಿಯನ್ ಸಮುದ್ರದಲ್ಲಿ ಅಪಹರಿಸಲ್ಪಟ್ಟ MV ಲೀಲಾ ಹಡಗಿನಿಂದ 21 ಸಿಬ್ಬಂದಿಯನ್ನು ರಕ್ಷಿಸಿದ್ದು, FV ಇಮಾನ್ ನಂದಿದ 17 ಇರಾನಿನ ಮೀನುಗಾರಿಕೆ ನಡೆಸುತ್ತಿದ್ದ ಒತ್ತೆಯಾಳುಗಳನ್ನು ಸೊಮಾಲಿಯನ್ ಕಡಲ್ಗಳ್ಳರಿಂದ ಬಿಡುಗಡೆ ಮಾಡಿಸಿದ್ದು, MV ರುಯಾನ್ ಎಂಬ ಹಡಗಿನಿಂದ 17 ಸಿಬ್ಬಂದಿಯನ್ನು ಆಪರೇಷನ್ ಸಂಕಲ್ಪ್ ಅಡಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಮ್ಮ ಕಣ್ಣೆದುರಿಗೆ ಇದೆ. ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸಲು ಮಾರ್ಕೋಸ್ನ ಸಾಮರ್ಥ್ಯಗಳನ್ನು ಬಲಪಡಿಸಲು ಭಾರತೀಯ ನೌಕಾಪಡೆಯು ಸುಧಾರಿತ ಇಂಟಿಗ್ರೇಟೆಡ್ ಕಾಂಬ್ಯಾಟ್ ಸಿಸ್ಟಮ್ ಅಂದರೆ ICS ಅನ್ನು ಖರೀದಿಸುತ್ತದೆ. ಇದು ಶತ್ರುಗಳನ್ನು ಎದುರಿಸುವಾಗ ತಂಡದ ಸಾಮರ್ಥ್ಯವನ್ನು ಹೆಚ್ಚಿಸಲು ಹಾಗೂ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಗ್ರೂಪ್ ಕಮಾಂಡರ್ಗಳು ಕಾರ್ಯಾಚರಣೆಗಳನ್ನು ದೂರದಿಂದಲೇ ಮೇಲ್ವಿಚಾರಣೆ ಮಾಡುವಂತಹ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಲಾಗಿದೆ. ಭಾರತ ಸರ್ಕಾರವು ನೌಕಾಪಡೆಗೆ ಅಗತ್ಯವಿರುವ ಹಗುರವಾದ ಹೆಲ್ಮೆಟ್ಗಳು, ICS ಉಪಕರಣಗಳು, ತಲೆಗೆ ಜೋಡಿಸಲಾದ ಡಿಸ್ಪ್ಲೇಗಳು ಹಾಗೂ ಯುದ್ಧ ತಂತ್ರಕ್ಕೆ ಬೇಕಾಗಿರುವ ಮೃದುವಾದ ಬ್ಯಾಲಿಸ್ಟಿಕ್ ಸಂವಹನ ಉಪಕರಣಗಳು ಅಲ್ಲದೆ ಫೈಂಡರ್ ದೃಷ್ಟಿ ಹಾಗೂ ಥರ್ಮಲ್ ಇಮೇಜಸ್ಗಳನ್ನು ಒಳಗೊಂಡಂತೆ ನಿಖರ ಟಾರ್ಗೆಟ್ಗಳನ್ನು ಕೈಗೊಳ್ಳಲು ಆಕ್ರಮಣಕಾರಿ ರೈಫಲ್ಗಳು ಹಾಗೂ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತಿದೆ ಹಾಗೂ ಅತ್ಯಾಧುನಿಕ ಯುದ್ಧ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ಸಹಕರಿಸುತ್ತಿದೆ. ಒಟ್ಟಿನಲ್ಲಿ ಎಂತಹ ಪ್ರತಿಕೂಲ ವಾತಾವರಣದಲ್ಲಿ ಮರುಭೂಮಿಯಲ್ಲಾಗಲಿ, ನೀರಿನಲ್ಲಾಗಲಿ, ಹಿಮ ಪ್ರದೇಶದಲ್ಲಾಗಲಿ, ಬೆಟ್ಟಗುಡ್ಡ ಪ್ರದೇಶದಲ್ಲಾಗಲಿ ಎಲ್ಲವನ್ನು ಎದುರಿಸಿ ಮಾರ್ಕೋಸ್ ಕಮಾಂಡೋಗಳು ಯಶಸ್ವಿಯಾಗಿ ಗುರುಗಳನ್ನು ತಲುಪುತ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಲು ಕಾರಣ ಇವರಿಗೆ ನೀಡುವ ಭಯಾನಕವಾದ ಯುದ್ಧ ತರಬೇತಿ. ವೀಕ್ಷಕರೇ, ಮರೈನ್ ಕಮಾಂಡೋ ಆಗಲು ಇರುವ ಅರ್ಹತೆಗಳೇನು ಹಾಗೂ ಇವರ ತರಬೇತಿಗಳು ಹೇಗಿರುತ್ತದೆ ಎಂದು ನಮ್ಮ ಮುಂದಿನ ರೋಚಕ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.
ಯಾವುದೇ ಪ್ರತಿಫಲಾಕ್ಷ ಇಲ್ಲದೆ ಶತ್ರುಗಳಿಂದ ದೇಶವನ್ನು ರಕ್ಷಿಸುವುದಲ್ಲದೆ ಒದಗಿರುವ ಸಂಕಷ್ಟದಿಂದ ಪಾರು ಮಾಡುತ್ತಾ ನಾಗರಿಕರನ್ನು ರಕ್ಷಿಸಿ ದೇಶದ ಜನರನ್ನು ನೆಮ್ಮದಿಯಾಗಿ ಇಡುವ ನಮ್ಮ ಮಾರ್ಕೋಸ್ಗಳಿಗೆ ಒಂದು ಸೆಲ್ಯೂಟ್ ಇರಲಿ. ಗೆಳೆಯರೇ, ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಮತ್ತೆ ಸಿಗೋಣ. ಧನ್ಯವಾದಗಳು.